ಹೊರಟಿದ್ದೆ. ಅಲ್ಲಿಂದನೇ ನನ್ನ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನದಿ ಹತ್ರನೂ ತುಂಬಾ ರಶ್ ಇತ್ತು, ನೋಡಿ ಎಷ್ಟು ರಶ್ ಇದೆ ಅಂತ. ಆಮೇಲೆ ನಮ್ಮ ಮನೆಯವರು ಮುಡಿ ಕೊಡಬೇಕು ಅಂತ ಹೇಗೆ ತುಳಿಯೋದು ಅಂತ ಮಹದೇಶ್ವರನ ಹೆಸರು ಹೇಳ್ಕೊಂಡು ಕೆಂಡನ ನಾನು ತುಳಿದೆ. ನಾವು ಹೊರಗಡೆ ಬಂದಿದ್ದು 12:45 ಆಗಿತ್ತು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ನಾನು ಇವತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಜ್ಜಿ ಜೊತೆ ನಂಜನಗೂಡಿಗೆ ಹೊರಟಿದ್ದೆ. ಅಲ್ಲಿಂದನೇ ನನ್ನ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು KR ನಗರ ಬಸ್ ಸ್ಟಾಪಲ್ಲಿ ಮೈಸೂರು ಬಸ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಮೈಸೂರಿಗೆ ಹೋಗಿ ಅಲ್ಲಿಂದ ಮತ್ತೆ ನಂಜನಗೂಡಿಗೆ ಬೇರೆ ಬಸ್ ಹತ್ತಬೇಕಿತ್ತು. ಬಸ್ ಬಂತು ಅಂತ ಬಸ್ ಹತ್ತಿದ್ವಿ. ನೋಡಿದ್ರೆ ಬಸ್ ಪೂರ್ತಿ ರಶ್ ಇತ್ತು. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಂಜನಗೂಡು ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ವಿ. ಸರಿ ಆಯಿತು, ಮೈಸೂರಲ್ಲಿ ಇಳಿದು ನಂಜನಗೂಡು ಬಸ್ಸಿಗೆ ಹತ್ತೋಬೇಕು ಅಂತ ಹೋಗ್ತಾ ಇದ್ದೀವಿ. ನಂಜನಗೂಡು ಬಸ್ ಅಂತೂ ಸಿಕ್ತು, ಸೀಟ್ ಕೂಡ ಸಿಕ್ತು, ಕೂತ್ಕೊಂಡ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ನಂಜನಗೂಡು ಬಸ್ ಕೂಡ ತುಂಬ ರಶ್ ಇತ್ತು. ಅದು ಅಲ್ಲದೆ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ರಶ್ ಇತ್ತು. ಇವಾಗ ನಂಜನಗೂಡಿಗೆ ಬಂದ್ವಿ. ನಾವು ಮೊದಲು ಸ್ನಾನಕ್ಕೆ ಹೋಗೋಣ ಅಂತ ನದಿ ಹತ್ರ ಹೋಗ್ತಿದ್ದೀವಿ. ನದಿ ಹತ್ರನೂ ತುಂಬಾ ರಶ್ ಇತ್ತು, ನೋಡಿ ಎಷ್ಟು ರಶ್ ಇದೆ ಅಂತ. ಆಮೇಲೆ ನಮ್ಮ ಮನೆಯವರು ಮುಡಿ ಕೊಡಬೇಕು ಅಂತ ಮುಡಿ ಕೊಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ದೇವಸ್ಥಾನದ ಹತ್ರ ಬಂದ್ವಿ. ನೋಡಿದ್ರೆ ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು ದೇವ್ರ ದರ್ಶನಕ್ಕೆ ನಿಂತಿದ್ದು 11 ಗಂಟೆ ಆದರೆ ನಾವು ಹೊರಗಡೆ ಬಂದಿದ್ದು 12:45 ಆಗಿತ್ತು. ಸರಿ, ದೇವಸ್ಥಾನದಿಂದ ಹೊರಗಡೆ ಬಂದ್ಬಿಟ್ಟು ನಾವು ಪ್ರಸಾದ ಇತ್ತು ಅಂತ ಊಟಕ್ಕಂತ ಬಂದ್ವಿ. ಸೊ ನಾವು ಊಟಕ್ಕೆ ಬಂದಾಗ 1:30 ಆಗಿತ್ತು. ಅಲ್ಲಿ ಊಟ ಮಾಡಿದ್ವಿ. ನಂಜನಗೂಡಿಂದ ಮೈಸೂರಿಂದ ಮತ್ತೆ KR ನಗರ ಬಸ್ಸನ್ನು ಹತ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಕಾಫಿ ಮಾಡ್ತಿದ್ದೆ. ಕಾಫಿ ಮಾಡಿಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿನ ಕುಡಿದೆ. ಕಾಫಿ ಕುಡ್ದಾದ್ಮೇಲೆ ನಾನು ನನ್ನ ಹಸ್ಬೆಂಡ್ ಜೊತೆ ನಮ್ಮ KR ನಗರದ ಬಸವೇಶ್ವರ ಬ್ಲಾಕಲ್ಲಿರೋ ಮಹದೇಶ್ವರ ಟೆಂಪಲ್ಗೆ ಹೊರಟ್ವಿ. ಯಾಕಂದರೆ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಅಲ್ಲಿ ಉತ್ಸವ ತುಂಬಾ ಜೋರಾಗಿರುತ್ತೆ. ಹಾಗೆ ನಾನು ನೆನ್ನೆನೇ ಹೋಗ್ಬೇಕಿತ್ತು ನಂಜನಗೂಡಿಗೆ, ಆದರೆ ನೆನ್ನೆ ನಾವು ಹೋಗೋಕ್ಕಾಗಿಲ್ಲ ಅಂತ ಇವತ್ತು ಸೋಮವಾರ ಹೋಗಿದ್ವಿ. ಸೊ ಆಗಿದ್ದರಿಂದ ಬೆಳಗ್ಗೆ ಉತ್ಸವ ನೋಡೋದನ್ನು ನಾನು ಮಿಸ್ ಮಾಡಿಕೊಂಡೆ. ಅದಕ್ಕೆ ಇವಾಗ ಸಾಯಂಕಾಲ ಹೋಗ್ತಿದ್ದೀವಿ. ಹಾಗೆ ತುಂಬ ಅಂದರೆ ತುಂಬ ಜೋರಾಗಿ ಮಾಡ್ತಾರೆ ಉತ್ಸವನ ಈ ಮಹದೇಶ್ವರ ದೇವಸ್ಥಾನದಲ್ಲಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಉತ್ಸವ ಮೂರ್ತಿನ ದೇವಸ್ಥಾನದ ಹತ್ರ ತೊಗೊಂಡು ಬರ್ತಿದ್ದಾರೆ. ಇದು ನನ್ನ ಸೆಕೆಂಡ್ ಇಯರ್ ನಾನು ಮಹದೇಶ್ವರ ದೇವಸ್ಥಾನದ ಉತ್ಸವ ನೋಡ್ತಾ ಇರೋದು.
ಸಾಯಂಕಾಲ ಅಂದ್ರೆ ಕೆಂಡ ಹಾಯೋದಿರುತ್ತೆ, ಮತ್ತೆ ದೊಡ್ಡ ದೊಡ್ಡ ಪಟಾಕಿಗಳು ಹಾಗೆ ಉತ್ಸವ ಮೂರ್ತಿ ದೇವಸ್ಥಾನದ ಹತ್ರ ಬರ್ತಿದ್ದಾಗೆ ಕೆಂಡ ಹಾಯೋದನ್ನ ಮಾಡ್ತಾರೆ. ನಾನು ಲಾಸ್ಟ್ ಇಯರ್ ಕೆಂಡ ಹಾಯೋದನ್ನ ನೋಡಿರ್ಲಿಲ್ಲ, ಈ ಸಲ ನೋಡ್ಬೇಕು ಅಂತ ಹೋಗ್ತಾ ಇದ್ದೀನಿ. ನಾನು ಒಂದ್ಸಲಿನೂ ಕೂಡ ಲೈವಲ್ಲಿ ಕೊಂಡ ಹೇಗಾಯ್ತಾರೆ ಅಂತ ನೋಡಿರ್ಲಿಲ್ಲ, ಇವತ್ತು ನೋಡಿನಿ. ನಾವು ಮನೆಯಿಂದ ದೇವಸ್ಥಾನ ಹತ್ರ ಹೋಗೋ ಅಷ್ಟರಲ್ಲಿ ಉತ್ಸವ ಮೂರ್ತಿ ದೇವಸ್ಥಾನಕ್ಕೆ ಹತ್ತತ್ರ ಬರ್ತಿತ್ತು. ನಾನು ನಮ್ಮ ಮನೆಯವರು ಇಬ್ಬರು ಕೊಂಡನ ತುಳಿದ್ವಿ. ನನಗಂತೂ ಭಯ ಆಗಿತ್ತು, ಕೆಂಡ ಹೇಗೆ ತುಳಿಯೋದು ಅಂತ. ಮಹದೇಶ್ವರನ ಹೆಸರು ಹೇಳ್ಕೊಂಡು ಕೆಂಡನ ನಾನು ತುಳಿದೆ. ಏನೂ ಆಗಿಲ್ಲ, ಏನೂ ಆಗೋದು ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಮತ್ತೆ ವಾಪಸ್ ಮನೆಗೆ ಹೋಗಿ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ನಂಜನಗೂಡಲ್ಲಿ ಹಾಗೆ ನಮ್ಮ ಕ್ಯಾಡ್ ನಗರದ ಮಹದೇಶ್ವರ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನನ್ನ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಹಾಗೆ ಕಾರ್ತಿಕ ಸೋಮವಾರ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.